ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇದ್ದೀನಿ. ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಯಾಕೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ ನಿಮ್ಗೊಂದು ಸರ್ಪ್ರೈಸ್ ಇದೆ. ಅದು ಲಾಸ್ಟ್ವರೆಗೂ ವಾಚ್ ಮಾಡಿ ಏನಂತ ನಿಮಗೆ ಗೊತ್ತಾಗುತ್ತೆ. ನಮಗೆ ವೀಡಿಯೋ ಮಾಡೋದಕ್ಕೆ ಬೇಕಾಗಿರೋದು ಮೊದಲನೇ ಐಟಮ್ಸು. ಸೊ ಸ್ಟ್ಯಾಂಡ್ ಬೇಕಾಗಿತ್ತು. ಹಾಗಾಗಿ ನಾನು ಇದುವರೆಗೂ ಸ್ಟ್ಯಾಂಡ್ ತಗೊಂಡಿರಲಿಲ್ಲ. ಇವಾಗ ತೊಗೋಬೇಕು ಅನಿಸಿತ್ತು. ಹಾಗಾಗಿ ಮೀಶೋದಲ್ಲಿ ಬುಕ್ ಮಾಡಿದೆ, ತೊಗೊಂಡಿದ್ದೀನಿ. ಇವಾಗ ಓಪನ್ ಮಾಡಿ ತೋರಿಸ್ತೀನಿ. ಕೊನೆವರೆಗೂ ನೋಡಿ, ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾವ ರೀತಿ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಫೋಟೋ ಶೂಟ್ ಮಾಡೋದಕ್ಕೆ ಅಥವಾ ವಿಡಿಯೋ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಕೈಲೇ ಹಿಡ್ಕೊಂಡು ಯೂಸ್ ಮಾಡ್ತಾಯಿದ್ದೆ ಇಷ್ಟಿನಿಂದ ಫೋನ್ನ. ಆಗ ಮಗಳು ಕೂಡ ಪಕ್ಕದಲ್ಲೇ ಕೂತಿದ್ಲು, ನಾನು ಕೂಡ ನೋಡ್ತೀನಿ ಅಂತ. ಹಾಗಾಗಿ ಅವಳು ಕೂತಿದ್ಲು, ಇನ್ನೇನಂತ ಹೇಳಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಹೇಗಿದೆ ಅಂತ ಓಪನ್ ಮಾಡಿ ತೋರಿಸ್ತೀನಿ, ಹಾಗೆ ವಾಚ್ ಮಾಡಿ. ಸೊ ಇದು ಆಲ್ಮೋಸ್ಟ್ ಆಲು ಯೂಟ್ಯೂಬ್ ಮಾಡೋರಿಗೆ ಎಲ್ಲರಿಗೂ ಬೇಕಾಗುತ್ತೆ, ಎಲ್ಲರ ಹತ್ರನೂ ಕೂಡ ಇರುತ್ತೆ. ಸೊ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಕೂಡ ಇವಾಗ ತೊಗೊಂಡಿದ್ದೀನಿ. ಸೊ ಅದು ಯಾವ ರೀತಿ ಇದೆ ಅಂತ ಒಂದು ಸರಿ ತೋರಿಸ್ತಿದ್ದೀನಿ ನಿಮಗೆ. ಇದರಿಂದ ನನಗೆ ತುಂಬ ಉಪಯೋಗ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟು ಮಕ್ಕಳಿರೋ ಮನೆಯಲ್ಲಿ ಕೈಲಿ ಹಿಡ್ಕೊಂಡು ಮಾಡೋದಕ್ಕೆ ತುಂಬ ಕಷ್ಟ ಆಗೋದು. ನಮ್ಮ ಯಜಮಾನ್ರು ಇರ್ತಿರ್ಲಿಲ್ಲ ಅಲ್ಲ, ಅವ್ರು ಡ್ಯೂಟಿಗೆ ಹೋಗೋರು. ಹಾಗಾಗಿ ಇದಿರೋದ್ರಿಂದ ನನಗೆ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ಸೊ ಮೊದಲು ಅದು ರಿಂಗ್ ಲೈಟ್ ಫೇಸಿಂದ ಬರುತ್ತದು. ಮೊದಲು ಓಪನ್ ಮಾಡಿ ತೋರಿಸ್ತೀನಿ. ನೆಕ್ಸ್ಟು ಅದು ಕೆಳಗಡೆ ಸ್ಟ್ಯಾಂಡ್ ಬರುತ್ತೆ, ಇದು ಮೇಲ್ಗಡೆದು ಬರುತ್ತೆ. ಅದು ಮೊಬೈಲ್ ಇಡೋ ಅಂಥದ್ದು, ಕ್ಯಾಮ್ರದು. ಸೊ ಇದು ಯಾವ ರೀತಿ ಇದೆ ಅಂತ ಮತ್ತೆ ಅದನ್ನು ಕೂಡ ನಾನು ಓಪನ್ ಮಾಡಿ ತೋರಿಸ್ತೀನಿ. ಇನ್ನು ನನ್ನ ಮಗ ಕೂಡ ಎದ್ದಿರಲಿಲ್ಲ, ಅವನು ಮಲ್ಕೊಂಡಿದ್ದ. ಅವ್ನು ಮಲಗಿ ಎದ್ದಳದ್ರೊಳಗಡೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ದೆ. ಹಾಗಾಗಿ ಇನ್ನು ನನ್ನ ಮಗಳು ನೋಡಿ ಯಾವ ರೀತಿ ಕೂತಿದ್ದಾಳೆ ಅಂತ. ಅವಳು ಕೂತ್ಕೊಂಡು ಇಂಟ್ರೆಸ್ಟಾಗಿ ನೋಡ್ತಾಯಿದ್ಲು. ಅವಳಿಗೇನೋ ಹೊಸ ಐಟಮ್ಸ್ ಅಂತ ಫುಲ್ ಖುಷಿಯಾಗಿತ್ತು. ಹಾಗಾಗಿ ಇದನ್ನು ತೋರಿಸೋದಕ್ಕೆ ಅಂತ ನಾನು ಕೂಡ ಕೂರಿಸ್ಕೊಂಡೇ ಇದ್ದೆ ಪಕ್ಕದಲ್ಲೇ. ಏನೂ ಮುಟ್ತಿರ್ಲಿಲ್ಲ, ಅವಳು ಸೈಲೆಂಟಾಗಿ ಕೂತ್ಕೊಂಡಿದ್ಲು. ಹಾಗಾಗಿ ಇನ್ನೇನಂತ ನಾನು ಸುಮ್ಮನೆ ಆಗಿದೆ. ಸೊ ಇದಿರೋದ್ರಿಂದ ನಮಗೆ ತುಂಬ ಯೂಸ್ ಆಗ್ಬೋದು. ನೋಡಿ ಯಾವ ರೀತಿ ಇದೆ ಅಂತ. ರಿಂಗ್ ಫುಲ್ ಲೈಟ್ ಅಂತ ಬಂದಿದೆ. HX 260 ಅಂತ ಇದೆ, ಮತ್ತು 26 ಸೆಂಟಿಮೀಟರ್ ಇದೆ ಅಂತ ತೋರಿಸಿದ್ದಾರೆ. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಹತ್ರನೂ ಇದೆ ಅನಿಸುತ್ತೆ. ರಿಂಗ್ ಫಿಲ್ ಲೈಟ್ ಅಂತ ಬಂದಿದೆ. ಸೊ ಇಲ್ಲಿ ನಾವು ಓದ್ಕೋಬೋದು, ಏನಾದರೂ ಇನ್ಗ್ರೀಡಿಯೆಂಟ್ಸ್ ಎಲ್ಲ ಇರುತ್ತೆ. ಹಾಗಾಗಿ ಒಂದೊಂದೇ ತೋರಿಸ್ತಾ ಇದ್ದೀನಿ. ನಿಮಗೇನು ಕಾಣಿಸ್ತಾ ಇಲ್ಲ ಅಷ್ಟಾಗಿನ. ನಾನು ಓದ್ಕೊಂಡಿದ್ದೀನಿ ಏನಂತ ನನಗೆ ಅರ್ಥ ಆಯಿತು. ನೀವು ಕೂಡ ತಗೊಂಡಾಗ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ ಅನ್ನಿಸ್ತು ನನಗೆ. ಸೊ ಇನ್ನು ಕೆಳಗಡೆ ಸ್ಟ್ಯಾಂಡ್ ಇತ್ತು, ಅದನ್ನು ಕೂಡ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ. ಏನಾದರೂ ನಿಮಗೆ ಇದ್ರ ಬಗ್ಗೆ ಜೋಡಿಸೋದೇನಾದರೂ ಮಾಹಿತಿ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿದ್ರೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಜೋಡಿಸ್ಕೋಬೇಕಂತ. ನನಗೂ ಕೂಡ ಇನ್ನೂ ಸ್ವಲ್ಪ ನೋಡ್ಕೋಬೇಕು. ಅದು ನೋಡ್ಕೊಂಬಿಟ್ಟು ನಾನು ಅದು ಜೋಡಿಸ್ಕೊತೀನಿ ಯಾವ ರೀತಿ ಅಂತ. ಅದೊಂದು ಸರಿ ನೋಡಿದರೆ ಗೊತ್ತಾಗುತ್ತೆ ಯಾವ ರೀತಿ ಜೋಡಿಸೋದಂತ. ಹಾಗೆ ಗೊತ್ತಾಗಲ್ಲ, ಹಾಗಾಗಿ ನಾನು ಟ್ರೈ ಮಾಡಿ ನಿಮಗೆ ಹೇಳ್ತೀನಿ. ನೀವು ಕೂಡ ನನಗೆ ಶೇರ್ ಮಾಡ್ಕೋಬೋದು. ಸ್ಟ್ಯಾಂಡ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ ಮೆಸೇಜಲ್ಲಿ. ಹಾಗೆ ನೋಡಿ, ಇದು ಮೇಲ್ಗಡೆದು ಸ್ಟ್ಯಾಂಡು, ಮೇಲ್ಗಡೆ ಟಾಪಿಂದ, ಇದು ಕೆಳಗಡೆ ಬಂದಿದೆ. ಸೊ ಇನ್ನು ಅದು ಕೂಡ ಓಪನ್ ಮಾಡ್ತೀನಿ. ಒಳಗಡೆ ರಿಂಗ್ ಲೈಟ್ ಯಾವ ಥರ ಇದೆ ಅಂತ. ಅದು ಸ್ವಲ್ಪ ಕವರ್ ಬಿಚ್ಚೋದಕ್ಕೆ ನನಗೆ ಕಷ್ಟ ಆಗ್ತಾಯಿತ್ತು, ಟೈಟ್ ಕೂತಿತ್ತು. ಹಾಗಾಗಿ ನೋಡಿ ಅದು ಕೂಡ ಓಪನ್ ಆಗ್ತಿದೆ. ಚೆನ್ನಾಗಿದೆ ನೋಡೋದಕ್ಕೆ. ಎಷ್ಟು ಅದ್ರಾಗೆ 3 ಕಲರ್ಸ್ ಏನೋ ಬರುತ್ತೆ ಅಂತ ತೋರಿಸಿದ್ರು. ಹಾಗಾಗಿ ನಾನು ಅದನ್ನೆಲ್ಲ ಚೆಕ್ ಮಾಡ್ಕೊತಾ ಇದ್ದೆ ಯಾವ ರೀತಿ ಇದೆ ಅಂತ. ಸೊ ಇನ್ನು ಅದಕ್ಕೆಲ್ಲ ಸೆಟ್ ಮಾಡೋದಕ್ಕೆಲ್ಲ ಸ್ಕ್ವೇರ್ ಫಿಟ್ ಮಾಡೋಕ್ಕೆಲ್ಲ ಕೊಟ್ಟಿದ್ದರು. ಇನ್ನು ಅದು ಚಾರ್ಜಿಂಗ್ ವೈರು, ನಾವು ಚಾರ್ಜಸ್ ವೈರ್ ಇದೆಯಲ್ಲ, ಅಡಾಪ್ಟ್ರನ್ನ ಅಟ್ಯಾಚ್ ಮಾಡ್ಕೊಳ್ಳೋದು, ಅವೆಲ್ಲ ಅದಕ್ಕೆ ಸ್ಕ್ರೂಗಳೆಲ್ಲ ಕೊಟ್ಟಿದ್ರು. ಇನ್ನು ಅದು ಒಂದೊಂದಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ. ಇನ್ನು ಸೆಟ್ ಮಾಡ್ಕೊಳ್ಳೋದೇನು ತೋರಿಸಿಲ್ಲ. ಬೇಕಂದರೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸೆಟ್ ಮಾಡ್ಕೊಳ್ಳೋದೇನಾದ್ರು ತೋರಿಸ್ತೀನಿ. ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ಇನ್ನು ಇದು ಕೂಡ ನಾನು ಮೈಕ್ ಬೇಕಾಗಿತ್ತು, ಮೈಕ್ ಕೂಡ ತೊಗೊಂಡಿದ್ದೆ. ಇದನ್ನು ತೊಗೊಂಡು ತುಂಬ ದಿನ ಆಗಿತ್ತು, ನಾನು ನಿಮಗೆ ಶೇರ್ ಮಾಡಿರಲಿಲ್ಲ. ಹಾಗಾಗಿ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಚಿಕ್ಕ ಮೈಕು, ಹಾಗಾಗಿ ನೋಡಿ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ. ಇವಾಗಿ ತಗೊಂಡಿದ್ದೆ, ಇವಾಗೇನು ಯೂಸ್ ಆಗ್ತಾಯಿಲ್ಲ. ಒಂದೆರಡು ಸರಿ ವಿಡಿಯೋ ಮಾಡಬೇಕಾದ್ರೆ ಯೂಸ್ ಮಾಡಿಕೊಂಡೆ, ಬಟ್ ಅದ್ರ ವಾಯ್ಸ್ ಅಷ್ಟು ಕಡಿಮೆ ಬರ್ತಾಯಿತ್ತು. ಡೈರೆಕ್ಟ್ ವಾಯ್ಸ್ ಕೊಟ್ಟರೆ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಹಾಗಾಗಿ ಇರಲಿ ಅಂತ ಇಟ್ಕೊಂಡಿದ್ದೀನಿ. ನೋಡಿ ಅದಕ್ಕೆ ಅಡಾಪ್ಟ್ರ್ ಕೂಡ ಬಂದಿದೆ, ಎಲ್ಲ ಸೆಟ್ ಮಾಡಿಕೊಟ್ಟಿದ್ರು. ನಾನಿದು MG ರೋಡಲ್ಲಿ ತುಮಕೂರಲ್ಲೇ ತಗೊಂಡಿದ್ದೆ, ಕಡಿಮೆ ರೇಟಲ್ಲೇ ಕೊಟ್ಟಿದ್ದರು. ಸೊ ಮೀಶೋದಲ್ಲಿ ಕೂಡ ಸಿಗುತ್ತೆ. ಮೀಶೋದಲ್ಲಿ ನನಗೆ ಆರ್ಡ್ರ್ ಮಾಡೋಕೆ ಅಷ್ಟೊಂದು ಇದಾಗಲಿಲ್ಲ, ಹಾಗಾಗಿ ಡೈರೆಕ್ಟೇ ತೊಗೊಂಡಿದ್ದೆ, ನೋಡಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು.
ಇನ್ನು ಇದು ಕೂಡ ಸೆಟ್ ಮಾಡ್ಕೋಬೋದು ಫೋನ್ಗೆ, ಹಾಗೆ ಚೆನ್ನಾಗಿರುತ್ತೆ, ವಾಯ್ಸ್ ಎಲ್ಲ ಕ್ಲಿಯರಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಇಷ್ಟನ್ನು ತಗೊಂಡಿದ್ದೆ. ಇನ್ನು ಇವೆರಡು ನನಗೆ ತುಂಬ ಯೂಸ್ ಆಗುತ್ತೆ. ಇದು ಚಾರ್ಜರ್ ಕೂಡ ಅದರಲ್ಲೇ ಕೊಟ್ಟಿದ್ದರು, ಅದು ಅರ್ಧ ಗಂಟೆ ಮಾತ್ರ ಚಾರ್ಜ್ ಮಾಡ್ಕೋಬೋದು, ಚಾರ್ಜ್ ಮಾಡ್ಕೊಂಡು ನಾವು ಮೈಕ್ನ ಯೂಸ್ ಮಾಡ್ಕೋಬೋದು ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಾನು ತುಂಬ ದಿನ ಯೂಸ್ ಮಾಡಿದ್ದೀನಿ, ನೀವು ಕೂಡ ಯೂಸ್ ಮಾಡ್ಕೋಬೋದು. ಇದು ಓನ್ಲಿ 500 ಮಾತ್ರ. ಮೀಶೋದಲ್ಲಿ ಕಡಿಮೆ ಚಾರ್ಜಸ್ ಇದೆ, ಬಟ್ ನನಗೆ ಅದು ಗೊತ್ತಾಗಿರಲಿಲ್ಲ. ಹಾಗಾಗಿ ನಾನು ಡೈರೆಕ್ಟ್ ಅಂಗಡಿನಲ್ಲಿ ತಗೊಂಡೆ. ಸ್ವಲ್ಪ ಅಲ್ಲಿ 150 ರುಪೀಸ್ ಏನೋ ಜಾಸ್ತಿ ತೊಗೊಂಡಿದ್ರು. ನೀವು ಕೂಡ ಇದನ್ನು ಪರ್ಚೇಸ್ ಮಾಡ್ಕೋಬೋದು. ಸೊ ಇದು ಹೊರಗಡೆ ಮಾರ್ಕೆಟಲ್ಲಿ ಎಲ್ಲ ಕಡೆನೂ ಸಿಗುತ್ತೆ, ಮೊಬೈಲ್ ಅಂಗಡಿಗಳಲ್ಲಿ. ನೀವು ಹೋಗಿ ಕೇಳಿದ್ರೆ ಮೈಕ್ ಅಂತ ಕೇಳಿದ್ರೆ ಕೊಡ್ತಾರೆ. ಸೊ ನಾನು ಕೂಡ ಮೈಕ್ ಬೇಕಾಗಿತ್ತಂತ ತುಂಬ ಅಂಗಡಿಗಳನ್ನು ಕೇಳಿದೆ, ಬಟ್ ಅಲ್ಲಿ ಸಿಕ್ಕಿರಲಿಲ್ಲ. ತುಮಕೂರಲ್ಲಿ ಒಂದೇ ಒಂದು ಅಂಗಡಿಲಿ MG ರೋಡಲ್ಲೇ ಸಿಕ್ಕಿತ್ತು. ಇನ್ನೆಲ್ಲ ಹೇಗಿತ್ತ ಹಾಗೆ ಜೋಡಿಸ್ಕೊತಾ ಇದ್ದೀನಿ. ಅಷ್ಟರಲ್ಲಿ ನನ್ನ ಮಗ ಕೂಡ ಎದ್ದಿದ್ದ, ಅವನು ಕೂಡ ಕರ್ಕೊಂಬಂದಿದ್ದ, ಪಕ್ಕದಲ್ಲಿ ಆಟ ಆಡ್ತಾಯಿದ್ದೀನಿ. ಅಷ್ಟರಲ್ಲಿ ಅದನ್ನು ಎತ್ತಿಡ್ತಾ ಇದ್ದೀನಿ, ಬಾಕ್ಸ್ ಕೂಡ. ಸೊ ಅದರಲ್ಲಿ ಇದೆ ಯಾವ ರೀತಿ ಜೋಡಿಸ್ಕೊಳೋದು, ಒಂದು ಸ್ಲಿಪ್ ಕೂಡ ಕೊಟ್ಟಿದ್ದಾರೆ, ನೀವು ಓದ್ಕೊಂಡು ಅದನ್ನು ಯಾವ ರೀತಿ ಜೋಡಿಸ್ಕೋಬೋದು ಅಂತ ತೋರಿಸ್ತಾರೆ, ಅದನ್ನು ಜೋಡಿಸ್ಕೋಬೋದು ನೀವು. ನಾನು ಅದೇ ರೀತಿಯೇ ಎಲ್ಲನ ಜೋಡಿಸ್ಕೊಂಡಿದ್ದೆ. ಸೊ ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ, ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್.